ಮೇಷರಾಶಿಯವರಿಗೆ, ಈ ಮೇಷರಾಶಿಯವರಿಗೆ ಜನವರಿ ಮಾಸದಲ್ಲಿ ಸೂರ್ಯ 10ನೇ ಮನೆಯಲ್ಲಿರ್ತಾನೆ. ಸಾಧಾರಣ ಫಲಗಳನ್ನು ಅಂದರೆ ಶುಭಾಶುಭ ಮಿಶ್ರ ಫಲಗಳನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಕುಜ ಕೂಡ 9ನೇ ಸ್ಥಾನದಲ್ಲಿ ಇರ್ತಾನೆ. ಕುಜ 9ನೇ ಸ್ಥಾನದಲ್ಲಿ ಇದ್ದಾಗ ಮನೆಯಲ್ಲಿ ಇರತಕ್ಕಂತಹ ಹಿರಿಯರಿಗೆ ಯಾರಿಗಾದರೂ ಅನಾರೋಗ್ಯ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಒಂದು ಸ್ವಲ್ಪ ದುಡ್ಡು ಖರ್ಚಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತು ಕೆಲಸ ಕಾರ್ಯಗಳು ಕೆಲವು ಸತಿ ಆಗೋದಿಲ್ಲ, ಆಗದೇ ಅದು ಹಿಂಬರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮತ್ತು ದೈಹಿಕವಾದಂತಹ ಬಾಧೆಗಳು ಉಂಟಾಗುತ್ತೆ. ಅಂದರೆ ಎನಿ ಕೈಂಡ್ ಆಫ್ ಬಾಡಿಲಿ ಪೇನ್ಸ್ ಆರ್ ವೂಂಡ್ಸ್ ಅಂತ ಹೇಳ್ತೇವೆ ನಾವು, ಆ ಥರ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಅವರು ಬಹಳ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ತಂದೆ ಅಥವಾ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಕುಜನಿಂದ ಈ ಒಂದು ಫಲಗಳನ್ನು ಜನವರಿ ತಿಂಗಳಿನಲ್ಲಿ ಮೇಷರಾಶಿಯವರು ಅನುಭವಿಸ್ತಾರೆ. ಇನ್ನು ಬುಧ ಶುಕ್ರ ಇವರನ್ನು ನೋಡಿದಾಗ ಬುಧ ಬಂದು ಅಷ್ಟಮದಲ್ಲಿ ಇದ್ದಾನೆ. ಅಷ್ಟಮದಲ್ಲಿ ಬುಧ ಒಳ್ಳೆಯ ಫಲವನ್ನು ಕೊಡ್ತಾನೆ, ಅನುಕೂಲ ಆಗ್ತಕ್ಕಂಥದ್ದು, ಧನಲಾಭ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಶುಕ್ರನೂ ಕೂಡ ಅಷ್ಟಮದಲ್ಲಿದ್ದಾನೆ, ಧನಲಾಭ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಶನಿ ಕೂಡ ಅವರಿಗೆ ಈ ಒಂದು 11ನೇ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಇದ್ದಾನೆ. ಅದರಿಂದ ಹಾಗಾಗಿ ಅವರಿಗೆ ಧನಲಾಭ ಉಂಟಾಗ್ತಕ್ಕಂಥದ್ದು, ಅನುಕೂಲ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಎಲ್ಲನೂ ಆಗುತ್ತೆ. ಆದರೆ ರಾಹು 12ನೇ ಮನೆಯಲ್ಲಿದ್ದಾನೆ. ಅದರಿಂದ ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್, ತಾವುಗೆ ಗೊತ್ತಿಲ್ಲದೇ ಕೆಲವು ಸತಿ ಬೇಡದಿರೋ ಕೆಲಸಗಳಿಗೆ ಅಥವಾ ಉದ್ದೇಶಕ್ಕೆ ಹಣ ವ್ಯಯ ಆಗ್ತಕ್ಕಂಥದ್ದಾಗತ್ತೆ. ಕೇತು 6ನೇ ಮನೆಯಲ್ಲಿದ್ದಾನೆ. ಕೇತು 6ನೇ ಮನೆಯಲ್ಲಿತ್ತು ಅಂದರೆ ಈ ಒಂದು ಮೇಷರಾಶಿಯವರಿಗೆ ಭೂಮಿಯಿಂದ ಲಾಭ ಉಂಟಾಗ್ತಕ್ಕಂಥದ್ದು ಅಥವಾ ಬಂಧು ಮಿತ್ರರಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಈ ಮತ್ತು ಒಂದು ಜ್ಞಾನ ಸಂಪಾದನೆಗೆ ಒಳ್ಳೆಯ ಕಾಲ ಆಗಿರ್ತಕ್ಕಂಥದ್ದು ಇವೆಲ್ಲ ಆಗಿರುತ್ತೆ. ಆದ್ದರಿಂದ ಈ ಒಂದು ಮೇಷರಾಶಿಯವರು ಜನವರಿ ತಿಂಗಳಿನಲ್ಲಿ ಶುಭಾಶುಭ ಮಿಶ್ರ ಫಲಗಳು ಎರಡನ್ನೂ ಕೂಡ ಅನುಭವಿಸ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಆ ಚಿಂತೆ ಒಂದು ಜಾಸ್ತಿ ಇರುತ್ತೆ. ಅದರಿಂದ ನೀವು ಮಾಡ್ಕೋಬೇಕಾಗಿರ್ತಕ್ಕಂತಹ ಈ ಜನವರಿ ತಿಂಗಳ ಮಾಸ ಪರಿಹಾರ ಏನು ಅಂತ ಹೇಳ್ತು ಅಂದರೆ ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಗಣಪತಿಯನ್ನು ಮೊದಲಿಗೆ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಈ ಎಲ್ಲವನ್ನೂ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ.